ಜನಕ್ಕೂ ಭೇಟಿ ಮಾಡಿದ್ದು, ಆಫೀಸ್ಗೂ ಭೇಟಿ ಮಾಡಿದ್ದು. ನಮಗೆ ಬೆಂಗಳೂರಲ್ಲಿ ಅವಾಗವಾಗ ಮೀಟಿಂಗ್ಗಳು ಅವೆಲ್ಲ ಭೇಟಿ ಮಾಡ್ತಾ ಇರ್ತೀವಿ. ಇಲ್ಲಿ ಜನ ಭೇಟಿ ಮಾಡಲಿ ಅಂತೇಳಿ ನಾವು ಇಷ್ಟೇ ಮಾಡ್ತೀವಿ. ನೀವು ಬಿಜೆಪಿ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅಲ್ಲ, ನಾವು ಏನಂತ ಬರೀಬೇಕು ಅಂತ ಏನು ಪಕ್ಷ ಬಂದಾಗ 28ಕ್ಕೆ ಶಾಸಕರು ಕಾಡಮಲ್ಲೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಅಂತ ಆಯ್ತು. 124 ಶಾಸಕರು. ಅಲ್ಲ, ಯಾರ ಜೊತೆ ಸಖ್ಯ ಜಾಸ್ತಿ ಇದೆ ಸರ್? ಯಾರ ಜೊತೆ ಇದೆ ಅಂತ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಅನುದಾನ ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ನಾನು ಕಾಂಗ್ರೆಸ್ ಪಕ್ಷದಿಂದ ಬೆಳೆದವನು. ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ರಾಜಕೀಯವಾಗಿ ಬೆಳೆಸಿದರು. ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಅನುದಾನ ಕೇಳ್ತೀವಿ, ಡೆವಲಪ್ಮೆಂಟಿಗೆ ಕೇಳ್ತೀವಿ, ಎಲ್ಲ ಕೇಳ್ತೀವಿ. ಇನ್ನು 2028ಕ್ಕೆ ರಾಜಕಾರಣ, ಆಗ ಯೋಚನೆ ಮಾಡ್ತೀವಿ ಏನು ಮಾಡಬೇಕು. ಸದ್ಯಕ್ಕೆ BJPಯವರು ಉಚ್ಚಾಟನೆ ಮಾಡಿದ್ದಾರೆ. 2028ಕ್ಕೆ ಚುನಾವಣೆ ಬಂದಂಥ ಸಮಯದಲ್ಲಿ ಕ್ಷೇತ್ರದ ಜನ ಎಲ್ಲ ಸೇರಿಸಿ ತೀರ್ಮಾನ ಮಾಡಲಿ. ಇನ್ನು ಆ ಥರದ್ದು ಯೋಚನೆ ಮಾಡಲಿಲ್ಲ. ಸದ್ಯಕ್ಕೆ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಆಡ್ತಾ ಇದ್ದೀವಿ. ಕಾಂಗ್ರೆಸ್ ಗೌರ್ಮೆಂಟ್ನವರು ಕೂಡ ಸಂಪೂರ್ಣ ಸಹಕಾರವನ್ನು ಕೂಡ ಡೆವಲಪ್ಮೆಂಟ್ ಅನುದಾನ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಕೊಡ್ತಿದ್ದಾರೆ. ಸದ್ಯಕ್ಕೆ ಚುನಾವಣೆ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಟೈಮ್ ಇದೆಯಲ್ಲ. ಥ್ಯಾಂಕ್ ಯು, ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು.